ಟೂಲ್ಗೆ ಸಂಬಂಧಪಟ್ಟಂತಹ ಮಾಡಿಫಿಕೇಶನ್ಸ್ ನಾವು ಏನು ಕಾಣ್ತಾ ಇದ್ದೀವಿ, 2 ರೀತಿಯಂಥ ಮಾಡಿಫಿಕೇಶನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಲಿಂಕೇಜ್ ಇದ್ದಾಗ ಮಾತ್ರ ಜೆನೆಟಿಕಲಿ ಆ ಕಪಲ್ಸ್ಗಳಿಗೆ ಮಗು ಆಗಲಿಲ್ಲ ಅಂತಂದರೆ ಅವರ ಒಂದು ಗೆಮೆಟ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಸರಗೇಸೆಯನ್ನು ಅಥವಾ ಬಾಡಿಗೆ ತಾಯಿ ಮುಖಾಂತರ ಮಕ್ಕಳನ್ನು ಪಡಿಬಹುದು ಅಂತ. ತಾಯಿಗೆ ಇರುವಂತಹ ಮದರ್ಹುಡ್ ರೈಟ್ಸ್ ಏನಿದೆ ಅದು ವೈಲೇಷನ್ ಆಗುತ್ತೆ. ಸೊ ಅವಳಿಗೆ ಇವಾಗ ಡಿಸೈರ್ ಇದೆ ತಾಯಿ ಆಗಬೇಕು ಅಂತ, ಬಟ್ ಅವಳ ಒಂದು ಕಂಡೀಷನಿಂದ ಸಪೋರ್ಟಿವ್ ಆಗ್ತಾ ಇಲ್ಲ. ಸೊ ಈ ಒಂದು ಅಬ್ಸರ್ವೇಷನನ್ನು ಕಾಣ್ಬೋದು. ಈ ಒಂದು ಸಿಂಗಲ್ ವುಮೆನ್ ನಡಿನಲ್ಲೂ ಸಹ ಕ್ವಶನ್ ರೇಸ್ ಮಾಡಿರುವಂಥದ್ದನ್ನು 45 ಇಯರ್ಸ್ ಇರ್ತಕ್ಕಂಥ ಅನ್ಮ್ಯಾರಿಡ್ ಮಹಿಳೆ. ಸೊ ಇಲ್ಲಿ ಆರ್ಟಿಕಲ್ 14 ಹಾಗೂ ಆರ್ಟಿಕಲ್ 21 ವೈಲೇಷನ್ ಮಾಡುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ, ಸೊ ಇಲ್ಲಿ ಮೆಡಿಕಲ್ ಪ್ರಾಕ್ಟೀಷನರ್ ಒಂದು ಸಜೆಷನ್ ಆಧಾರದ ಮೇಲೆ ಆ ಮಹಿಳೆ ಏನು ಮಾಡ್ಬೋದು, ಡೋನಾರನ್ನು ಯೂಸ್ ಮಾಡೋದ್ರ ಮುಖಾಂತರ, ಅಂದರೆ ತನ್ನ ಒಂದು ಎಗ್ಗನ್ನು ಕೊಡ್ಬೋದು, ಬೇರೆ ಒಂದು ಡೋನಾರನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಇಟ್ಕೊಳ್ಬೋದು ಅಂತ.